ಹರೇ ಕೃಷ್ಣ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಒಬ್ರು ಮನೆಗೆ ಹೋಗ್ತಾ ಇದ್ದೀನಿ. ಅವ್ರಂತರೂ ನನಗೆ ಬಾರೋ ಸಾಧನ ಕೇರಿಗೆ ಅಂತೇಳಿ ಸಾರಿ ಕರೆದಿದ್ದಾರೆ. ಅವ್ರ ಸತೆ ಕರೆದ ಮೇಲೂ ನಾನು ಹೋಗದೆ ಇದ್ರೆ ಚೆನ್ನಾಗಿರಲ್ಲ. ಹಂಗಾಗಿ ನಾನು ಇವತ್ತು ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಈಗ ಆಲ್ರೆಡಿ ಎಷ್ಟೋ ಜನಕ್ಕೆ ಗೊತ್ತಾಗಿರುತ್ತೆ ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂತ. ಕರೆಕ್ಟ್, ನಿಮ್ಗೆ ಕರೆಕ್ಟ್ ಆಗಿದೆ. ಇವತ್ತು ನಾವು ವರಕವಿ ಎಂದೇ ಪ್ರಸಿದ್ಧಿ ಆಗಿರುವಂಥ ದ.ರಾ ಬೇಂದ್ರೆ ಅವ್ರ ಮನೆಗೆ ಬಂದಿದ್ದೀವಿ. ಒಳಗಡೆ ಹೋದ ತಕ್ಷಣ ತುಂಬ ಚೆನ್ನಾಗಿರೋ ಫೀಲಿಂಗ್ ಆಗುತ್ತೆ. ಅಂದರೆ ಸುತ್ತಲೂ ಇವ್ರ ಮನೆ ಸುತ್ತಲೂ ಗಿಡಗಳಿವೆ, ಅದು ತಂಪನೆ ಗಾಳಿ ಆಗಿರಲಿ, ಆ ಪಕ್ಷಿಗಳ ಸೌಂಡು, ಅದು ಎಷ್ಟು ಚೆನ್ನಾಗಿ ಅನಿಸುತ್ತೆ ಮನಸ್ಸಿಗೆ ಅಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಇಲ್ಲಿ ಇವ್ರ ಮನೆ ಎದುರಿಗೆ ರೋಡ್ ಇದ್ರೂ ಕೂಡ ಅದು ಒಂದಿಟ್ಟು ಫೀಲೇ ಆಗಲ್ಲ. ಗಾಡಿ ಹಾರ್ನ್ಸ್ ಏನೂ ಫೀಲ್ ಆಗಲ್ಲ ಮನೆ ಒಳಗೆ ಹೋದ ತಕ್ಷಣ. ಹಾಗೆ ಇದು ಒಳಗಡೆ ಹೋದ ತಕ್ಷಣ ನಮಗೆ ದ.ರಾ ಬೇಂದ್ರೆ ಅವರು ಹಾಕೊತಿರೋಂಥ ಬಟ್ಟೆಗಳಾಗಿರಲಿ, ಅವ್ರು ಯೂಸ್ ಮಾಡ್ತಿರೋಂಥ ವಸ್ತುಗಳು, ಆಮೇಲೆ ಅವರಿಗೆ ಸಿಕ್ಕಿರೋ ಪ್ರಶಸ್ತಿಗಳಾಗಿರಲಿ, ಅವೆಲ್ಲವೂ ಸಿಗುತ್ತೆ. ಇಲ್ಲಿ ನಾವು ನೋಡ್ಬೋದು ಅವ್ರು ಯೂಸ್ ಮಾಡ್ತಿರೋಂಥ ಸ್ಟಡಿ ಟೇಬಲ್ಲು, ಫ್ಯಾನು, ಸ್ಟಡಿ ಲ್ಯಾಂಪ್ ಆಗಿರಲಿ, ಮಗ್ಗು, ಚೇರು, ಇದೇ ಥರ ತುಂಬ ವಸ್ತುಗಳು ಇಟ್ಟಿದ್ದಾರೆ ಇಲ್ಲಿ. ನಾನು ಫಸ್ಟ್ ಟೈಮ್ ಈ ಥರ ನಾನು ಹೋಗಿದ್ದು ಒಂದು ಕವಿ ಮನೆಗೆ, ಯಾಕಂದರೆ ನಾನು ಹೋಗಿಲ್ಲ ಯಾವತ್ತೂ ಕೂಡ, ಇದೇ ಫಸ್ಟ್ ಟೈಮ್. ಸೊ ಎಕ್ಸ್ಪೀರಿಯೆನ್ಸ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಹಾಗೆ ಇಲ್ಲಿ ಸರಸ್ವತಿ ಮೂರ್ತಿ ಇದೆ. ನನಗಿದು ಯಾಕೋ ಗೊತ್ತಿಲ್ಲ, ಮೂರ್ತಿ ತುಂಬ ಅಟ್ರಾಕ್ಟಿವ್ ಅನ್ನಿಸ್ತು, ತುಂಬ ಚೆನ್ನಾಗಿದೆ ಇದು. ಹಂಗೆ ಈ ಕಡೆ ಸೈಡ್ ನೋಡಿದರೆ ನಾವು ಅವ್ರಿಗೆ ಸಿಕ್ಕಿರೋ ಪ್ರಶಸ್ತಿಗಳಾಗಿರಲಿ, ಯೂಸ್ ಮಾಡ್ತಿರೋ ಬುಕ್ಸು, ಆಮೇಲೆ ಅವ್ರು ಬರೆದಿರೋ ಬುಕ್ಸು, ಆಮೇಲೆ ಅವ್ರಿಗೆ ಒಂದಿಷ್ಟು ಗಿಫ್ಟ್ಸ್ ಎಲ್ಲ ಕೊಟ್ಟಿರ್ತಾರಲ್ವ ಫಂಕ್ಷನ್ಸಲ್ಲಿ, ಅದು ಎಲ್ಲವೂ ನಾವು ನೋಡ್ಬೋದು. ಅವಾರ್ಡ್ಸ್ ಆಗಿರಲಿ, ಈ ಥರ ಎಲ್ಲ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ನಾನು ಇವನು ಕೂಡ ಲೈವ್ ಆಗಿ ಫಸ್ಟ್ ಟೈಮ್ ನೋಡಿದ್ದು. ಇದು ಕೂಡ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ಆಮೇಲೆ ನನಗೆ ಇನ್ನೂ ಒಂದೇನೆಂದರೆ, ಇವ್ರು ನಮ್ಮ ಧಾರವಾಡದವರು ಅನ್ನೋದೇ ಒಂದು ದೊಡ್ಡ ಹೆಮ್ಮೆ. ಯಾರ್ಯಾರು ಧಾರವಾಡಲ್ಲಿ ಇದ್ದೀರಾ, ಯಾರ್ಯಾರು ಹೋಗಿಲ್ಲ, ದಯವಿಟ್ಟು ಹೋಗಿ ಬರ್ರಿ, ತುಂಬ ಚೆನ್ನಾಗಿರೋ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ. ನೀವು ನೋಡ್ಬೋದು ಅವ್ರು ಯೂಸ್ ಮಾಡ್ತಿರುವಂಥ ಹಲ್ಸೆಟ್ಟು, ವಾಚು, ಭೂತ್ ಕನ್ನಡಿ ಆಗಿರಲಿ, ಟಾರ್ಚ್ ಆಗಿರಲಿ, ಸ್ಪೆಕ್ಸು, ಪೆನ್ಸು, ಈ ಥರ ಎಲ್ಲ ಸಣ್ಣ ಸಣ್ಣ ವಸ್ತುಗಳನ್ನು ಕೂಡ ತುಂಬ ಪ್ರಿಸರ್ವೇಟಿವ್ ಆಗಿಟ್ಟಿದ್ದಾರೆ. ಭಾರತ ಸರ್ಕಾರದಿಂದ ಸಿಕ್ಕಿರುವ ಅಥವಾ ಪದ್ಮಶ್ರೀ ಪ್ರಶಸ್ತಿ ಇದೆ. ನಾನು ಇದನ್ನು ಫಸ್ಟ್ ಟೈಮ್ ಲೈವ್ ಆಗಿ ನೋಡಿದ್ದು, ಅಂದರೆ ಫುಲ್ ಫೋಟೋ ಎಲ್ಲ ಅಷ್ಟೇ ನೋಡಿದ್ದೆ ನಾನು, ಬಿಟ್ಟರೆ ಇವತ್ತೇ ಫಸ್ಟ್ ಟೈಮ್ ನಾನು ಲೈವ್ ಆಗಿ ನೋಡಿದ್ದು. ಆಮೇಲೆ ಇದು ಜ್ಞಾನಪೀಠ ಪ್ರಶಸ್ತಿ ಅವ್ರಿಗೆ ಸಿಕ್ಕಿರೋದು, ಅದರದ್ದು ಅವಾರ್ಡ್ ಇಟ್ಟಿದ್ದಾರೆ. ಸೊ ನನಗೆ ಇದೆಲ್ಲ ನೋಡಿದಾಗ ಏನು ಅನ್ನಿಸ್ತು, ವಾವ್ ತುಂಬ ಚೆನ್ನಾಗಿದೆ, ನಾನು ಬಂದಿದ್ದಕ್ಕೂ ಸಾರ್ಥಕ ಆಯ್ತಪ್ಪ ಅಂತ ಅಂದ್ಕೊಂಡೆ. ಹಂಗೆ ಅವ್ರ ಮನೆ ಎದುರಿಗೆ ಇರೋದು ಸಾಧನ ಕೆರೆ ಅಂತೇಳಿ. ಇಲ್ಲಿ ಅವರು ವಾಕಿಂಗ್ ಅಂತ ಬರ್ತಿದ್ರಂತೆ, ಆವಾಗೂ ಇದೆಲ್ಲ ಡೆವಲಪ್ ಆಗಿರಲಿಲ್ಲ. ಸೊ 10 ರೂಪೀಸ್ ಇದೆ ಎಂಟ್ರಿ ಫೀಸು. ನೋಡೋಣ, ಹೋಗೇ ಬಿಡೋಣ, ಇಷ್ಟು ದೂರ ಬಂದಿದ್ದೀವಿ ಅಂತೇಳಿ ಬಂದು ಆಲ್ಮೋಸ್ಟ್ ಅವ್ರ ಮನೆ ಮುಂದೆನೇ ವಾಕ್ ಮಾಡ್ತಾಯಿದ್ರು ಅಂತೆ. ಬಟ್ ಯಾವಾಗಾದರೂ ಚೇಂಜಸ್ ಬೇಕು ಅಂತ ಅನಿಸ್ದಾಗ ಮಾತ್ರ ಇಲ್ಲಿ ಬಂದು ವಾಕ್ ಮಾಡ್ತಿದ್ರಂತೆ ಈ ಕೆರೆ ಹತ್ರ. ಸೊ ಅದಕ್ಕೆ ಬಾರೋ ಸಾಧನ ಕೆರೆಗೆ ಅಂತೇಳಿ ಅವ್ರು ಹಾಡು ಕೂಡ ಹಾಡಿದ್ದಾರೆ. ಇದರ ಹೆಸರೇ ಸಾಧನ ಕೆರೆ ಅಂತೇಳಿ. ಸೊ ಒಳಗೆ ಹೋದ್ವಿ, ಇಲ್ಲೂ ಕೂಡ ತುಂಬ ಗಿಡಗಳಿವೆ, ವಾತಾವರಣ ತುಂಬ ತಂಪಾಗಿದೆ. ನಾವು ಹಂಗೆ ನೋಡಿದರೆ ಹೋದಾಗ 3 ಗಂಟೆ 4 ಗಂಟೆ ಆಗಿತ್ತು ಟೈಮು, ಅಂದರೂ ಕೂಡ ಬಿಸಿಲೇನು ಇರಲಿಲ್ಲ, ತುಂಬ ಚೆನ್ನಾಗೇ ಇತ್ತು. ಪ್ರೆಸೆಂಟ್ ಅಲ್ಲಿ ಬೇಂದ್ರೆ ಅವ್ರ ಮನೆಯಲ್ಲಿ ಅವ್ರ ಮೊಮ್ಮಗಳಿದ್ದಾರೆ ಅಂತೆ. ನಾನು ಅವ್ರದ್ದು ಸಣ್ಣದಾಗಿ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಮಾತಾಡೋದು ಅಂತ ಅಂದ್ಕೊಂಡೆ, ಬಟ್ ಅಲ್ಲಿ ತುಂಬ ಜನ ಇದ್ರು, ಹಂಗಾಗಿ ಅಲ್ಲಿ ನಾನು ಮಾಡ್ಕೊಂಡ್ರು ಅದೇನು ಕ್ಲಿಯರ್ ಆಗಿ ಬರಲ್ಲ ಅಂತೇಳಿ ನಾನು ಸುಮ್ಮನೆ ಆದೆ. ಯಾಕಂದರೆ ನನ್ನ ಹತ್ರ ಮೈಕ್ ಇಲ್ಲ ಅಲ್ವಾ. ಸೊ ನಾನು ನಿಮಗೆ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ನೀವು ನನಗೆ ಸಪೋರ್ಟ್ ಮಾಡಿ, ನನಗೆ ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಜಾಸ್ತಿ ನನ್ನ ವೀಡಿಯೋಸ್ನ ಎಂಗೇಜ್ ಆಗಿ ನೋಡ್ತಾ ಇದ್ದರೆ ನನಗೂ ಒಂದು ಸ್ವಲ್ಪ ಅದರಿಂದ ಹೆಲ್ಪ್ಫುಲ್ ಆಗಿರುತ್ತೆ. ಹಾಗೆ ನಾನು ಮೈಕ್ ತೊಗೋಬೋದು ಅಂತ ಅಷ್ಟೇ. ನನಗಿರೋದು ಒಂದು ಯೂಟ್ಯೂಬ್ ಅರ್ನಿಂಗ್ ಇಂತ್ರನೇ ತೊಗೋಬೇಕು ಅಂತೇಳಿ, ಹಾಗಾಗಿ ನಾನು ಇನ್ನೂ ತೊಗೊಂಡಿಲ್ಲ. ನೋಡಬೇಕು, ಈಗ ಏನಾದರೂ ನೀವು ಹಿಂಗೆ ಮಾಡ್ಕೊತ ಹೋದರೆ ನಾನು ಪರ್ಸ್ನಲಾಗಿ ತೊಗೋಬೇಕಾಗುತ್ತೆ. ಯಾಕಂದರೆ ಹೊರಗಡೆ ಹೀಗೆಲ್ಲ ಹೋದಾಗೆ ಪ್ರಾಬ್ಲಮ್ ಆಗುತ್ತಲ್ವ. ಹಾಗಾಗಿ ಕೆರೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತೇಳಿ. ಹಾಗೆ ಇಲ್ಲಿ ಸೈಡಿಗೆ ಬೋರ್ಡ್ ಎಲ್ಲ ಹಾಕಿದ್ದಾರೆ, ಅದನ್ನು ನೋಡ್ಕೊತ ಓದ್ಕೊತ ಹೋಗ್ಬೋದು. ಇದರಲ್ಲಿ ಒಂದೊಂದು ಬೋರ್ಡಲ್ಲಿ ಒಂದೊಂದು ಥಾಟ್ಸ್ ಇದೆ, ಅವ್ರು ಬರೆದಿರೋಂಥ ಕವಿತೆಗಳು, ಕೃತಿಗಳು, ಅದರಲ್ಲಿ ಇರುವಂಥ ಸಾಲುಗಳು, ಆಮೇಲೆ ಅವ್ರು ಬರೆದಿರುವ ಹಾಡುಗಳಲ್ಲಿ ಸಾಲುಗಳು. ನಿಮಗೆ ಒಂಥರ ಟೈಮ್ ಹೋಗಿದೆ ಗೊತ್ತಾಗಂಗಿಲ್ಲ. ಆಮೇಲೆ ಒಂದು ಬೋರ್ಡ್ ಓದಿ ನಾವು ಮುಂದೆ ಹೋಗೋ ಅಷ್ಟೊತ್ತಿಗೆ ಮತ್ತೊಂದು ಬೋರ್ಡು ಮತ್ತೆ ಬಂದಿರುತ್ತೆ. ಸೊ ಇದು ತುಂಬ ಚೆನ್ನಾಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ನಂಗೆ ಟೈಮ್ ಹೋಗಿದೆ ಗೊತ್ತಾಗಿಲ್ಲ ಇಲ್ಲಿ ಹೋದಾಗ.
ಈಗ ನೋಡಿದ್ರಲ್ವಾ, ನಾವು ಒಂದೊಂದು ಬೋರ್ಡ್ ಬಂದಾಗ ಅದರಲ್ಲಿರೋ ಹಾಡುಗಳದ್ದು ಕೃತಿಗಳದ್ದು ಸಾಲನ್ನ ಎಷ್ಟು ಚೆನ್ನಾಗಿ ಹಾಡ್ಕೊಂಡು ಹೋಗ್ತಾ ಇದ್ವಿ. ಈ ವಾತಾವರಣಕ್ಕೂ ಆ ಬೋರ್ಡಲ್ಲಿರೋ ಮೆಸೇಜಸ್ ಸಾಂಗ್ಸಿಗೂ ಮಾಡಿಸ್ದಂಗಾಗಿತ್ತು, ಸಖತ್ತಾಗಿತ್ತು. ಸೊ ಇಲ್ಲಿ ಬೋಟಿಂಗ್ ಕೂಡ ಇದೆ. ನಾವು ಹೋಗಲಿಲ್ಲ ಬೋಟಿಂಗಿಗೆ, ಯಾಕಂದರೆ ಟೈಮ್ ಆಗೋಗಿತ್ತು, ಮತ್ತು ಮನೆಗೆ ಹೋಗೋಕ್ಕೆ ಲೇಟ್ ಆಗುತ್ತೆ ಅಂತೇಳಿ 5:30-6 ಗಂಟೆ ಆಗಿ ಬಂದುಬಿಟ್ಟಿತ್ತು ಆಲ್ರೆಡಿ. ಮತ್ತು ಇಲ್ಲಿಂದ ಮತ್ತೆ ಹುಬ್ಳಿಗೆ ಹೋಗ್ಬೇಕಲ್ವಾ, ಆಗಂಗಿಲ್ಲ ಅಂತೇಳಿ ಹಂಗೆ ಇಲ್ಲಿ ಸಾಯಂಕಾಲದ ಟೈಮಲ್ಲಿ ಎಲ್ಲ ತಿನ್ನೋಕ್ಕೆ ಎಲ್ಲ ಇರುತ್ತಂತೆ, ಕ್ಯಾಂಟೀನ್ ಥರ ಇಲ್ಲೇ ಇದೆ ಅಲ್ವಾ, ಈ ಶೆಡ್ಡಲ್ಲಿ ಇರುತ್ತಂತೆ. ನಾವು ಉಳ್ಕೊಳ್ಳಿಲ್ಲ, ಟೈಮ್ ಆಯಿತು ಅಂತೇಳಿ ನಾವು ಹೋಗಿಬಿಟ್ವಿ. ಬೋಟಿಂಗ್ ಹೋದ್ರೂ ಚೆನ್ನಾಗೇ ಇತ್ತು ಅನಿಸುತ್ತೆ, ಬಟ್ ನಾವು ಹೋಗಿಲ್ಲ, ಸೊ ಎಕ್ಸ್ಪೀರಿಯೆನ್ಸ್ ಗೊತ್ತಿಲ್ಲ ಬೋಟಿಂಗಿಂದು. ಅಮೌಂಟ್ ಬಂದುಬಿಟ್ಟು ಅಡಲ್ಟ್ಸಿಗೆ 150, ಚಿಲ್ಡ್ರನ್ಸಿಗೆ 100 ಇದೆ. ಅಕಸ್ಮಾತ್ ನೀವು ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಬಂದು ಹೇಳಿ, ಸೊ ನನಗೂ ಗೊತ್ತಾಗುತ್ತೆ ಯಾವ ಥರ ಇತ್ತು ಅಂತೇಳಿ. ಹಂಗೆ ಇಲ್ಲಿ ಸಣ್ಣ ಮಕ್ಕಳಿಗೆ ಆಟ ಆಡೋಕ್ಕೆಲ್ಲ ಮಾಡಿದ್ದಾರೆ. ಸೊ ನಾನು ಇದನ್ನ ವಿಡಿಯೋ ಮಾಡಿಕೊಂಡೆ, ಚೆನ್ನಾಗಿತ್ತು. ಮಕ್ಕಳು ಮಾತ್ರ ತುಂಬ ಎಂಜಾಯ್ ಮಾಡ್ತಾ ಇದ್ರು ಇಲ್ಲಿ. ಸೊ ಯಾರಾದರೂ ಸಣ್ಣ ಮಕ್ಕಳನ್ನ ಕರ್ಕೊಂಡು ಬಂದ್ರೂ ಇಲ್ಲಿ ಆಟ ಆಡಿಸ್ಬೋದು ಆರಾಮಾಗಿ, ಟೆನ್ಷನ್ ಇಲ್ಲಾರ್ದಂಗೆ. ಹಂಗೆ ಇಲ್ಲಿ ನೋಡ್ರಿ, ಪುಟಾಣಿ ನಾಯಿ ನನ್ನ ಹತ್ರ ಓಡಿ ಬರ್ತಾ ಇದೆ. ಬಟ್ ನನ್ನ ಹತ್ರ ಬಿಸ್ಕೆಟ್ ಏನೂ ಇರಲಿಲ್ಲ ಅದಕ್ಕೆ ಹಾಕೋಕ್ಕೆ, ಸುಮ್ಮನೆ ಹಂಗೆ ಅದನ್ನು ಒಂದು ಸ್ವಲ್ಪ ಆಟ ಆಡಿಸಿ ಹೊಂಟೆ ಮನೆಗೆ. ಸೊ ಇದಿಷ್ಟು ನನ್ನ ವ್ಲಾಗ್ ಆಗಿತ್ತು. ಐ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತೇಳಿ. ಮರಿಲಾರ್ದಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವೇನಾದರೂ ಸಾಧನಕೆರೆಗೆ ಹೋಗಿದ್ರೆ ಅಥವಾ ಆಮೇಲೆ ಹೋದರೆ ನನಗೆ ನಿಮ್ಮ ಎಕ್ಸ್ಪೀರಿಯೆನ್ಸ್ನ ನನ್ನ ಕಮೆಂಟ್ ಬಾಕ್ಸಲ್ಲಿ ಬಂದು ಶೇರ್ ಮಾಡ್ಕೊಳ್ಳಿ, ಅದು ನನಗೆ ತುಂಬ ಖುಷಿ ಕೊಡುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.